ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಾರದಾ ಹೊರಗಡೆ ಮಲಗಿರ್ತಾಳೆ. ಹಾಗೆ ಜೊತೆಲೆಲ್ಲರೂ ಮಲಗಿರ್ಬೇಕಾದ್ರೆ ಸಡನ್ನಾಗಿ ಯಾರು ಓದಂಗೆ ಆಗುತ್ತೆ. ಹಾಗೆ ಸಡನ್ನಾಗಿ ಎದ್ದ ತಕ್ಷಣ ಇದೇನಿದು ಒಳಗಡೆ ಓದಂಗೆ ಆಯ್ತಲ್ಲ ಅಂತ ಎದ್ದು ನೋಡ್ತಾ ಇದ್ರೆ ಈ ಕಡೆ ಸಿದ್ದು ಆಗಲಿ, ವಿಮಲ ಆಗಲಿ, ಅನಸೂಯ ಆಗಲಿ ಯಾರು ಕಾಣೋದೇ ಇಲ್ಲ. ಅಮ್ಮ ಎಲ್ಲಿದ್ದೀರಾ, ದೀಪು ಎಲ್ಲಿದ್ದೀರಾ ಅಂತ ಹುಡ್ಕೊಂಡು ಒಳಗಡೆ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಲೈಟ್ ಆನ್ ಆಗುತ್ತೆ. ಅವಳಿಗೆ ಬರ್ತ್ಡೇ ವಿಶ್ ಮಾಡಬೇಕಂತ ಎಲ್ಲರೂ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ. ಹಾಗೆ ತುಂಬ ಚೆನ್ನಾಗಿ ಮನೆಯೆಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಅವಳು ಚಿಕ್ಕ ವಯಸ್ಸಿನ ಫೋಟೋ ಎಲ್ಲನೂ ಸಹ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾನೆ. ಅದನ್ನು ನೋಡಿ ಶಾರದನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಹ್ಯಾಪಿ ಬರ್ಡೇ ಶಾರದಾ ಅವರೇ ಅಂತ ವಿಶ್ ಮಾಡ್ತಾ ಇದ್ದರೆ ಎಲ್ಲರೂ ಸಹ ಅವಳಿಗೆ ತುಂಬ ವಿಶ್ ಮಾಡ್ತಾ ಇರ್ತಾರೆ. ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಮೇಲೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಶಾರದಾ ಅವರೇ ಅಂತಂದಾಗ ಥ್ಯಾಂಕ್ ಯು ಸರ್ ಅಂತ ಅನ್ಬೇಕಾದ್ರೆ ಹೇಗಿದೆ ಡೆಕೋರೇಷನ್ ಎಲ್ಲ ಅಂತ ಅಂದಾಗ ತುಂಬ ಚೆನ್ನಾಗಿದೆ ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ ಅದಕ್ಕೆ ಪ್ಲ್ಯಾನ್ ಎಲ್ಲ ನಮ್ಮ ಅಣ್ಣಂದೆ ಅಂತ ಆರತಿ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ಧಿಗೆ ಖುಷಿ ಆಗ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ಬರ್ತಾ ಬರ್ತಾ ನನ್ನ ಮಗ ತುಂಬ ರೊಮ್ಯಾಂಟಿಕ್ ಆಗ್ತಿದ್ದಾನೆ ಅಲ್ವಾ ಶಾರದಾ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕನ್ನು ಸಹ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ತಾತ ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡಿಸ್ತಾರೆ. ಹಾಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡ್ದಾ ನಿಮ್ಮ ತಾತ ಮನೆಯೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ ನಿನ್ನ ಬರ್ತ್ಡೇ ಮಾಡೋಕ್ಕೆ ಅಂತ ಅಂದಾಗ, ಹೌದು ಬಿಡುಗ್ರಾನಿ, ಪ್ರತಿ ವರ್ಷ ನಾನು ದೊಡ್ಡದಾಗೆ 5 ಸ್ಟಾರ್ ಹೋಟೆಲಲ್ಲಿ ಸೆಲೆಬ್ರೇಟ್ ಮಾಡ್ಕೋತಿದ್ದೆ, ಇವಾಗ ನೋಡಿ ಯಾವುದ್ರಲ್ಲಿ ಮಾಡ್ಕೋತಿದ್ದೀನಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರ ಬರ್ತಾಳೆ. ನೋಡ್ದಾ ನಿಮ್ಮ ತಾತ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ ಈ ಮನೇಲಿ, ಇದೇ ಲಾಸ್ಟ್ ದಿನ ಬರ್ತ್ಡೇ ಅಂತ ಅಂದಾಗ ಜ್ಯೋತಿಕನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತ ಶಾಕಾಗಿ ಕೇಳ್ತಾ ಇರ್ತಾಳೆ, ಏನು ಹೇಳ್ತಿದ್ಯಾ ಸುಮಿತ್ರ, ನಿಮ್ಮ ಮಾತಿನ ಅರ್ಥ ಏನು ಅಂತ ಅಂದಾಗ, ಏನಿಲ್ಲ ಅತ್ತೆ, ಮುಂದಿನ ವರ್ಷ ಜೋಳು ಗಂಡನ ಮೇಲೆ ಇರ್ತಾಳೋ ಅಥವಾ ಫಾರಿನಲ್ಲಿ ಇರ್ತಾಳೋ ಒಂದು ಗೊತ್ತಿಲ್ವಲ್ಲ, ಅದಕ್ಕೆ ನಾನು ಹೇಳಿದ್ದು ಅಂತ ಅಂದಾಗ, ಓ ಅದಕ್ಕೆ ಈ ಸಲ ಹಳ್ಳೀಲಿ ಕೇಕ್ ಕಟ್ ಮಾಡಿಸ್ತಿರೋದು ಅಂತ ಅಂದಾಗ, ಸಾಕು ಅಮ್ಮ ಮಗಳು ಮಾತಾಡಿದ್ದು, ಬನ್ನಿ ಕೇಕ್ ಕಟ್ ಮಾಡೋಣ ಅಂತ ಅಂದಾಗ ಜ್ಯೋತಿಕ ತುಂಬ ಖುಷಿಯಿಂದ ಕೇಕ್ ಕಟ್ ಮಾಡ್ತಾ ಇರ್ತಾಳೆ. ಪ್ರೀತಿಯಿಂದ ತನ್ನ ಅಮ್ಮನಿಗೆ ತಿನ್ನಿಸ್ತಾ ಇರ್ತಾಳೆ ಹ್ಯಾಪಿ ಬರ್ಡೇ ಅಂತ. ಸುಮಿತ್ರ ವಿಶ್ ಮಾಡ್ತಿರ್ಬೇಕಾದ್ರೆ ಪಾರಿಜಾತನೂ ಸಹ ವಿಶ್ ಮಾಡ್ತಾ ಇರ್ತಾಳೆ. ಹಾಗೆ ತಾತನು 100 ಕಾಲ ಚೆನ್ನಾಗಿರಮ್ಮ ಅಂತ ಅಂದಾಗ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದನಿಗೆ ಈ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ಅಂದಾಗ, ತುಂಬ ಚೆನ್ನಾಗಿದೆ ಸರ್, ಆದರೆ ಈ ರಿಸ್ಕೆಲ್ಲ ಏನಕ್ಕೆ ತೊಗೊಂಡ್ರಿ ಅಂತ ಅಂದಾಗ, ನಿಮ್ಮ ಖುಷಿಗೋಸ್ಕರ ನಮಗೋಸ್ಕರ ನೀವು ಎಷ್ಟೆಲ್ಲ ಮಾಡ್ತೀರಾ ಅಂಥದ್ರಲ್ಲಿ ನಾವೊಂದು ಚಿಕ್ಕ ಖುಷಿನ ಕೊಡಬೇಕಂತ ಈ ರೀತಿ ಮಾಡಿದ್ದೀವಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಶಾರದವ್ರನ್ನ ಕರ್ಕೊಬಂದ್ಬಿಟ್ಟು, ನೋಡಿ ಶಾರದವ್ರೆ, ನೀವು ಚಿಕ್ಕ ವಯಸ್ಸಿದಾಗ ತೊಟ್ಲು ಶಾಸ್ತ್ರ ಮಾಡಿದ್ದು ನಿಮ್ಮಪ್ಪ ನೋಡಿ ಅಂತ ಫೋಟೋ ಎಲ್ಲನೂ ಸಹ ಫ್ರೇಮ್ನ ಹಾಕ್ಸಿರ್ತಾನೆ. ಹಾಗೆ ಮತ್ತೆ ನೋಡಿ ನೀವು ಚಿಕ್ಕವಳಾಗಿದ್ದಾಗ ತೆಗೆದಿದ್ದು, ಸೈಕಲ್ನ ಹೇಳ್ಕೊಡ್ತಿರ್ಬೇಕಾದ್ರೆ ತೆಗೆದಿದ್ದು ಅಂತ ಪ್ರತಿಯೊಂದು ಫೋಟೋನು ಸಹ ಅವ್ರ ಅಪ್ಪನ ಜೊತೆ ಇದ್ದಿದ್ದನ್ನೆಲ್ಲ ವಾಲ್ ಮೇಲೆ ಡೆಕೋರೇಟ್ ಮಾಡಿರ್ತಾನೆ. ಅದನ್ನೆಲ್ಲ ನೋಡಿ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಅವಳಿಗೆ ಇಷ್ಟವಾದ ಐಟಮ್ಮು ಹಾಗೆ ಆಟ ಸಾಮಾನೆಲ್ಲ ಇಟ್ಟಿರ್ತಾನೆ. ಹಾಗೆ ಈ ಛತ್ರಿ ಬಗ್ಗೆ ಹೇಳಿ ಅಂತ ಅಂದಾಗ, ಏನಂತ ಹೇಳಿ ಸರ್, ಇದಕ್ಕೆ ಪದಗಳೇ ಇಲ್ಲ, ನಾನು ಮಳೆಯಿಂದ ಸ್ಕೂಲಲ್ಲಿ ಒಮ್ಮೆ ನೆನ್ಕೊಂಡು ಬರ್ತಾ ಇರಬೇಕಾದ್ರೆ ನಮ್ಮಪ್ಪ ಅವತ್ತು ನನಗೆ ಫಸ್ಟ್ ಟೈಮ್ ಛತ್ರಿ ಕೊಡಿಸಿದ್ದು, ಅದು ಅವ್ರ ನೆನಪು ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಅಲ್ಲಿ ಜುಮ್ಕಿನ ನೋಡಿ, ಸರ್ ಇದಂತೂ ನನ್ನ ಫೇವ್ರೇಟು, ನನಗೆ ಜುಮ್ಕಿ ಅಂದರೆ ತುಂಬ ಇಷ್ಟ, ಇಲ್ಲಿ ನೋಡಿ ಆ ಫೋಟೋದಲ್ಲಿ ಇದನ್ನೆಲ್ಲ ಅವಾಗ ಜುಮ್ಕಿ ಹಾಕ್ಕೊಂಡಿದ್ದೀನಿ, ನನಗಿಷ್ಟ ಅಂತ ಅಪ್ಪ ತಂದಿದ್ರು ಅಂತ ಅಂದಾಗ, ಹೌದು ಶಾರದಾ ಅವರೇ, ಇಲ್ಲಿರೋ ಎಲ್ಲ ಥಿಂಗ್ಸು ಸಹ ನಿಮಗೆ ಸಿಕ್ಕಾಬಟ್ಟೆ ಫೇವ್ರಬಲ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ಇಲ್ಲೆಲ್ಲನೂ ತಂದಿಟ್ಟಿದ್ದೀನಿ, ಇವತ್ತು ನಿಮ್ಮ ಅಪ್ಪ ಇಲ್ದಲೇ ಇರ್ಬೋದು, ಆದರೆ ಅವರ ನೆನಪು ಸದಾ ನಿಮ್ಮೊಡನೆ ಇರುತ್ತೆ ಅಂತ ಅಂದಾಗ, ಹೌದು ಸರ್, ಒಂದು ಕ್ಷಣ ನಮ್ಮ ಅಪ್ಪನೇ ನನ್ನ ಜೊತೆ ಬಂದಿದ್ದಾರೆ ಅಂತ ಅನ್ನೋವಷ್ಟು ಫೀಲ್ ನನಗೆ ಆಗ್ತಾ ಇದೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ನಿಮಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕಂತ ಗೊತ್ತಾಗ್ತಿಲ್ಲ ಸರ್ ಅಂತ ಅಂದಾಗ, ಅಮ್ಮ ಇವತ್ತು ನಿಮ್ಮದು ಹುಟ್ಟಿದಪ್ಪ, ಏನಕ್ಕೆ ಅಳ್ತಿದ್ದೀರಾ, ಸ್ಮೈಲ್ ಮಾಡಿ ಅಂತ ದೀಪು ಹೇಳ್ತಿರ್ಬೇಕಾದ್ರೆ ಈ ಕಡೆ ವಿಮಲನೂ ಸಹ ಅಳಬಾರ್ದು ಶಾರದಾ, ಸ್ಮೈಲ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಿಮಗೋಸ್ಕರ ಒಂದು ಸ್ಪೆಷಲ್ ಕೇಕ್ ರೆಡಿಯಾಗಿದೆ, ತೊಗೊಬರ್ತೀನಿ ಅಂತ ಸಿದ್ದು ಒಳಗಡೆ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ದಶರಥ ತುಂಬ ಯೋಚನೆ ಮಾಡಿಕೊಂಡು ದೂರದಿಂದ ಜ್ಯೋತಿಕನ ನೋಡ್ತಿರ್ಬೇಕಾದ್ರೆ ಪಾರಿಜಾತ ಬರ್ತಾಳೆ. ಯಾಕೆ ದಶರಥ ಇಲ್ಲೇ ನಿಂತಿದೆಯಾ, ನಿನ್ನ ಹೆಲ್ತ್ ಸರಿಯಾಗಿದೆ ತಾನೇ, ನೆಗ್ಲೆಕ್ಟ್ ಮಾಡಬೇಡ, ಗುಂಡು ತಾಗಿದ ಜಾಗ ಏನಾದರೂ ಮತ್ತೆ ಏಟಾಗಿದೆಯಾ, ಹೇಳು, ಉದಾಸೀನ ಮಾಡಬೇಡ ಅಂತ ಅಂದಾಗ, ಏನಿಲ್ಲ ಚಿಕ್ಕಮ್ಮ, ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ಬಂದು ನಿನ್ನ ಮಕ್ಕಳಿಗೆ ಕೇಕ್ ತಿನ್ನಿಸು, ಅವಳಿಗೂ ಖುಷಿ ಆಗುತ್ತೆ ಅಲ್ವಾ ಅಂತ ಅಂದಾಗ, ಬರ್ತೀನಿ ಅಂತ ಅಂದ್ಬಿಟ್ಟು ಜ್ಯೋತಿಕನಿಗೆ ಕೇಕ್ ತಿನ್ನಿಸಿ ವಿಶ್ ಮಾಡ್ತಾ ಇರ್ತಾನೆ. ಹ್ಯಾಪಿ ಬರ್ಡೇ ಮಗಳೇ, 100 ಕಾಲ ಚೆನ್ನಾಗಿರು, ನೀನು ಖುಷಿಯಾಗಿರು, ನಿನ್ನ ಜೊತೆ ಇರೋರನ್ನು ಖುಷಿಯಾಗಿಡು ಅಂತ ಅಂದಾಗ, ಥ್ಯಾಂಕ್ ಯು ಡ್ಯಾಡ್ ಅಂತ ಅಂದಾಗ, ಸುಮಿತ್ರ ಕೇಕ್ ಕಟ್ ಮಾಡು, ಎಲ್ಲರಿಗೂ ಕೊಡಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥ, ಈ ಲೋಕನೇ ಒಂದು ಸುಳ್ಳಿನ ಸಂತೆ, ನಾವು ಇದ್ರ ಮೇಲೆ ಬದುಕ್ತಾ ಇದ್ದೀವಿ, ಇವಳಿಗೋಸ್ಕರ ಏನೆಲ್ಲ ಮಾಡಿದ್ವಿ, ಆದರೆ ನನ್ನ ನಿಜವಾದ ಮಗಳು ಎಲ್ಲಿದ್ದಳೋ ನನಗಂತೂ ಗೊತ್ತಿಲ್ಲ ಭಗವಂತ, ಇವತ್ತು ಅವಳದು ಹುಟ್ಟಿದ್ದಿನ ಅಂತ ಗೊತ್ತೋ ಗೊತ್ತಿಲ್ವೋ ಅಂತ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ಯಾಕೆ ದೇವ್ರೆ ಈ ರೀತಿ ಮಾಡ್ತಾ ಇದೆಯಾ, ನನ್ನ ಮಗಳು ತುಂಬ ಕಾಡ್ತಾ ಇದ್ದಾಳೆ, ಒಂದು ಕ್ಷಣನೂ ಅವಳನ್ನು ಮರೆಯೋಕ್ಕಾಗ್ತಿಲ್ಲ,
ಅವಳನ್ನ ಎಷ್ಟೊತ್ತಿಗೆ ನೋಡ್ತೀನೋ ಮಾತಾಡಿಸ್ತೀನೋ, ನಾನೇ ನಿಮ್ಮಪ್ಪ ಅಮ್ಮ ಅಂತ ಯಾವತ್ತು ಹೇಳ್ತೀನೋ ಒಂದು ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಕೇಕ್ನ ತೊಗೊಬರ್ತಾನೆ. ಕೇಕ್ ಅಂದರೆ ಅದು ಕೇಕ್ ಆಗಿರಲ್ಲ, ದೊಡ್ಡ ಬ್ರೆಡ್ನ ಇಟ್ಕೊಂಡು ಅದ್ರ ಮೇಲೆ ಕ್ಯಾಂಡಲ್ ಇಟ್ಕೊಬಂದು ಟೆಂಟೆಡಾನ್ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಈ ಹಳ್ಳೀಲಿ ಕೇಕ್ ಸಿಗಲ್ಲ, ಊರಲ್ಲಾದರೆ ಸಿಗ್ತಾಯಿತ್ತು, ಇದೇ ಕೇಕ್ ಅಂತ ಅಂದ್ಕೊಂಡು ಕಟ್ ಮಾಡಿ ಅಂತ ಅಂದಾಗ ನನ್ನ ಫೇವ್ರೆಟ್ ಸರ್ ಅಂತ ಅಂದ್ಬಿಟ್ಟು ತುಂಬ ಪ್ರೀತಿಯಿಂದ ಬನ್ನ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ತಿರ್ಬೇಕಾದ್ರೆ ಎಲ್ಲರೂ ತುಂಬ ಖುಷಿಯಿಂದ ಹ್ಯಾಪಿ ಬರ್ಡೇ ಶಾರದಾ ಅಂತ ವಿಶ್ ಮಾಡ್ತಾ ಇರ್ತಾರೆ. ಹಾಗೆ ವಿಮಲ ಹೇಳ್ತಾ ಇರ್ತಾಳೆ, ಮಲ್ಕೊಳ್ಳೋಣ ಆರತಿ ಟೈಮ್ ಆಗುತ್ತೆ, ಬೆಳಗ್ಗೆ ಬೇಗ ಎದ್ದೇಳಬೇಕು ಪೂಜೆಗೆ ಅಂತ ಅಂದಾಗ ಬಾ ದೀಪು ಹೋಗೋಣ ಅಂತ ಅನುಸೂಯ ದೀಪನ ಕರ್ಕೊಂಡು ಆರತಿ ವಿಮಲ ಎಲ್ಲರೂ ಮಲಗಕ್ಕೆ ಹೋಗ್ತಾ ಇರಬೇಕಾದ್ರೆ ಸಿದ್ದು ಮಾತ್ರ ಶಾರದಾ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಬರ್ತಾನೆ. ಸರ್ ಪ್ಲೀಸ್ ಸರ್ ಬಿಡಿ ಸರ್, ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿತಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಇಷ್ಟೊತ್ತಿನಲ್ಲಿ ಅಂತ ಅಂದಾಗ ಅಯ್ಯೋ ದೇವ್ರೆ ನಾನು ಎಲ್ಲೋ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿರಿ ಅಂತ ಹೇಳ್ತಾ ಇರ್ತಾನೆ. ಯಾರಾದರೂ ನೋಡಿದರೆ ಕಷ್ಟ ಆಗುತ್ತೆ ಅಂತ ಅಂದಾಗ ಏನು ಕಷ್ಟ ಆಗುತ್ತೆ, ನಾನು ಇಟ್ಕೊಂಡು ನೆಂಟಿ ಕೈನ ಸುಮ್ಮನೆ ಬರ್ರಿ ನೀವು ತಲೆ ಕೆಡಿಸ್ಕೋಬೇಡಿ, ಸಿದ್ದು ಮೇಲೆ ನಂಬಿಕೆ ಇಲ್ವಾ ಅಂತ ಕರ್ಕೊಬರ್ತಾನೆ. ಒಂದು ಮರದ ಹತ್ರ ನಿಲ್ಲಿಸ್ಬಿಟ್ಟು ವಿಶಾಲ್ ನೋಡಿದ ತಕ್ಷಣ ಮೇಲಿಂದ ಅವರಪ್ಪ ಹೂನ ಸುರಿಯೋ ರೀತಿ ಒಂದು ಪಿಚ್ಚನ್ನು ತಯಾರಿಸಿರ್ತಾನೆ. ಹಾಗೆ ಮೇಲಿಂದ ಹೂ ಬೀಳ್ತಾ ಇರೋದನ್ನ ನೋಡಿ ಇವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಆ ಹೂಗಳನ್ನ ನೋಡಿ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ, ಯಾಕೆಂದರೆ ಅದು ಅವಳು ಹೂವು ಫೇವ್ರೆಟ್ ಹೂವು ಆಗಿರುತ್ತೆ. ಹಾಗೆ ಹೂವು ಅಂದರೆ ನನಗೆ ತುಂಬ ಇಷ್ಟ, ನಮ್ಮ ತಂದೆ ಬರ್ತಡೇಲಿ ಯಾವಾಗಲೂ ನನಗೆ ತಂದು ಕೊಡ್ತಿದ್ರು ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ಅಲ್ಲ ಸರ್ ನನಗೆ ಇಷ್ಟ ಅಂತ ನಾನು ಹೇಳಿದ್ದೆ, ಆದರೆ ನಾವಿಬ್ಬರು ಜೊತೆಯಾಗಿ ಬಂದ್ವಿ, ಅದೇ ಹೂವನ್ನ ತರಕ್ಕೆ ಯಾವಾಗ ಹೋಗಿದ್ರಿ ಅಂತಂದರೆ ನಮ್ಮ ಮಾವ ಇದ್ದಾರಲ್ಲ ಕುಬೇರವರು ಅಂದರೆ ನಿಮ್ಮಪ್ಪ, ಅವ್ರ ಹತ್ರ ನಾನು ಕಣ್ಮುಚ್ಕೊಂಡು ಕೇಳ್ಕೊತಾ ಇದ್ದೆ, ನಿಮ್ಮ ಮಗಳಿಗೆ ಹೂವು ಇಷ್ಟ ಅಂತ ನಾನು ಹೆಂಗೆ ತರಲಿ ಅಂತ ಅವರೇ ಕರ್ಕೊಂಡು ಹೋಗಿದ್ರು, ಹಾಗಾಗಿ ತೊಗೊಬಂದೆ ಅಂತ ಅನ್ಬೇಕಾದ್ರೆ ಏನೇ ಆಗಲಿ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಸರ್, ಹೂವು ಅಂದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಅಂದಾಗ ಸೊ ತುಂಬ ಹ್ಯಾಪಿ ಆಗಿದ್ದೀರಾ ಅಂತ ಅಂದಾಗ ತುಂಬ ಅಂದರೆ ತುಂಬ ಹ್ಯಾಪಿ ಆಗಿದ್ದೀನಿ, ಅಪ್ಪನೇ ಬಂದು ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋಷ್ಟು ಫೀಲ್ ನನಗಾಗ್ತಿದೆ, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಅಂದ್ಬಿಟ್ಟು ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ನಿಮಗೇನೋ ಖುಷಿ ಆಯ್ತಲ್ವಾ, ಕೇಕ್ ಕಟ್ಟಿಂಗ್ ಆಯಿತು, ಎಲ್ಲ ಆಯಿತು, ಹೂವಿನ ಸುರಿಮಳೆನೂ ಆಯಿತು, ಹಾಗಾದರೆ ನನಗೇನು ಗಿಫ್ಟ್ ಕೊಡಲ್ವಾ ಅಂತ ಸಿದ್ದು ಹತ್ತತ್ರ ಹೋಗ್ತಾ ಇರ್ತಾನೆ. ಏನು ಸರ್ ನಂದು ತಾನೇ ಬರ್ತಡೇ, ನೀವು ನನಗೆ ಗಿಫ್ಟ್ ಕೊಡಬೇಕು, ನನ್ನನ್ನೇ ಕೇಳ್ತಿದ್ದೀರಲ್ಲ ಅಂತ ಅಂದಾಗ ಏನು ಶಾರದವ್ರು ಇಷ್ಟೆಲ್ಲ ಮಾಡಿದ್ದೀನಿ, ನನಗೇನಾದರೂ ಗಿಫ್ಟ್ ಕೊಡಿ ಅಂತ ಹತ್ರ ಬರ್ತಾ ಇರ್ತಾನೆ. ಹಾಗೆ ಸರ್ ಏನು ಮಾಡ್ತಿದ್ದೀರಾ, ಏನು ಗಿಫ್ಟ್ ಕೊಡ್ತಿದ್ದೀರಾ, ಬೇಡ ಬೇಡ ನಾನೇ ನಿಮಗೆ ಬೇಕಾದರೆ ಕೊಡ್ತೀನಿ ಅಂತ ಅಂದಾಗ ಸರಿ ಅಂತ ಹೇಳ್ತಾ ಇರ್ತಾನೆ. ಅದೇನು ಕೇಳಿ ಅಂತ ಅಂದಾಗ ನನಗೊಂದು ಮುತ್ತು ಬೇಕು ಅಂತ ಅಂದಾಗ ಇವಳಿಗೆ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಏನು ಸರ್ ಈ ಥರ ಗಿಫ್ಟ್ ಕೇಳ್ತಿದ್ದೀರಾ ಅಂತ ಅಂದಾಗ ಯಾಕ್ರಿ ಗಂಡಾದವನು ಹೆಂಡತಿ ಹತ್ರ ಮುತ್ತು ಕೇಳಬಾರ್ದು, ನನಗೆ ಬೇಕೇ ಬೇಕು ಅಂತ ಅಂದಾಗ ಇಲ್ಲ ಸರ್ ಅದನ್ನೆಲ್ಲ ಕೊಡೋಕ್ಕಾಗಲ್ಲ, ನಡೀರಿ ಮನೆಗೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ನೀವು ಕೊಡಲಿಲ್ಲ ಅಂತಂದರೆ ನಾನು ಧರಣಿಗೆ ಕೂರ್ತೀನಿ ಅಂತ ಅನ್ಬೇಕಾದ್ರೆ ಏನಾದರೂ ಮಾಡ್ಕೊಳ್ಳಿ, ನಾನಂತೂ ಮುತ್ತು ಕೊಡಲ್ಲ ಅಂತ ಅನ್ಬೇಕಾದ್ರೆ ಸಿದ್ದು ಕೋಪ ಮಾಡ್ಕೊಂಡು ನಿಂತ್ಕೋತಾನೆ. ಇನ್ನೊಂದು ಕಡೆ ಶಾರದನೂ ಸಹ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಳೆ. ಎಷ್ಟು ವೆಯ್ಟ್ ಮಾಡಿದರೂ ಸಹ ಸಿದ್ದು ಕೋಪದಿಂದ ಇರ್ತಿರ್ಬೇಕಾದ್ರೆ ನಾಚ್ಕೊಂಡು ಹಾಗೆ ಹತ್ರ ಬಂದು ಸರ್ ಹತ್ರ ಬನ್ನಿ ಅಂತ ಅಂದಾಗ ಸಿದ್ದು ತುಂಬ ಖುಷಿಯಿಂದ ಹತ್ರ ಬಂದಾಗ ಒಂದು ಕೆನ್ನೆಗೆ ಮುತ್ತು ಕೊಟ್ಟ ತಕ್ಷಣ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮುತ್ತೇ ಪ್ರಥಮ ಅಂತ ಸಾಂಗಿಗೆ ಸಿಕ್ಕಾಬಟ್ಟೆ ಖುಷಿಯಿಂದ ಇಬ್ಬರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಶಾರದಾ ಮುತ್ತು ಕೊಟ್ಟು ತುಂಬ ನಾಚಿಕೆಯಿಂದ ಮನೆ ಕಡೆ ಓಡೋಗ್ತಾ ಇರಬೇಕಾದ್ರೆ ಸಿದ್ದು ಸಹ ಹಿಂದೆ ಖುಷಿಯಿಂದ ಹೋಗ್ತಾ ಇರ್ತಾನೆ. ಹಾಗೆ ಮತ್ತೆ ಬೆಳಗಾದಾಗ ಸಿದ್ದು ರೆಡಿಯಾಗಿ ಹೊರಗಡೆ ಬರ್ತಾನೆ. ಶಾರದವ್ರೆ ನಾನು ವಾಚ್ ನೋಡಿದರೆ ಎಲ್ಲೂ ಕಾಣ್ತಿಲ್ಲ ಅಂತ ಅಂದಾಗ ದೀಪು ಬರ್ತಾಳೆ. ಯಾಕೆ ಪುಟ್ಟ ನನ್ನನ್ನು ಈ ರೀತಿ ನೋಡ್ತಿದ್ಯಾ, ನಾನು ಚೆನ್ನಾಗಿ ಕಾಣ್ತಿಲ್ವಾ ಅಂತ ಅಂದಾಗ ಹತ್ರ ಬನ್ನಿ ಅಂತ ಅಂದ್ಬಿಟ್ಟು ಮುತ್ತು ಕೊಟ್ಟು ದೃಷ್ಟಿ ತೆಗೆದು ಅಮ್ಮನಿಗಿಂತ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಪ್ಪ, ನಿಮ್ಮ ವಾಚು ಒಳಗಡೆ ಇದೆ ತರ್ತೀನಿ ಅಂತ ಅನ್ಬೇಕಾದ್ರೆ ಅಮ್ಮ ಎಲ್ಲಿ ಅಂತ ಕೇಳ್ತಾ ಇರ್ತಾನೆ. ಇಲ್ಲೇ ಎಲ್ಲೋ ಹೋಗಿರ್ಬೋದು ಬರ್ತಾಳೆ ಬಿಡಿ ಅಂತ ದೀಪು ಒಳಗಡೆ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಶಾರದಾ ಹೂವು ಹಣ್ಣು ಏನೇನೋ ತೊಗೊಬಿಟ್ಟು ಹೊರಗಡೆಯಿಂದ ಬರ್ತಾ ಇರ್ತಾಳೆ. ಬರಬೇಕಾದ್ರೆ ಸಡನ್ನಾಗಿ ಸಿದ್ಧಿಗೆ ಡ್ಯಾಶ್ ಹೊಡೆದ ತಕ್ಷಣ ಇನ್ನೇನು ಬೀಳಬೇಕು ಹಾಗೆ ಸಡನ್ನಾಗಿ ಶಾರದಾ ಮುಖನ ನೋಡ್ತಾ ಹಾಗೆ ಸಿದ್ದು ಅವಳನ್ನ ಹಿಡ್ಕೊಂಡು ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.